ಇನ್ನು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೀತಾ ಇದೆಯಾ? ಬುರುಡೆ ಪ್ರಕರಣಕ್ಕೆ ಫಾರಿನ್ ಫಂಡ್ ಹರಿದು ಬರ್ತಿದ್ಯಾ? ಹಾಗಿದ್ರೆ ವಿದೇಶಿ ಹಣ ಹರಿದು ಬರ್ತಾ ಇದೆ ಅನ್ನುವಂಥ ಆರೋಪವನ್ನ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಫಾರಿನ್ ಫಂಡ್ ಹರಿದು ಬರ್ತಾ ಇದೆ ಅನ್ನುವಂಥ ಗಂಭೀರ ಆರೋಪವನ್ನ ಬಿಜೆಪಿ ನಾಯಕರೇ ಮಾಡ್ತಿದ್ದಾರೆ. ಇದರ ಕುರಿತಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಗೃಹ ಇಲಾಖೆಗೂ ಕೂಡ ಪತ್ರವನ್ನ ಬರೆದಿದ್ದಾರೆ. ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಜೊತೆಗೆ ಆರ್ ಅಶೋಕ್, ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಇದೇ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಅದರ ಕುರಿತಾಗಿ ಪತ್ರ ಕೂಡ ಬರೆದಿದ್ದಾರೆ. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಣಪತಿ. ಈಗ ಈ ಒಂದು ಗಂಭೀರ ಆರೋಪವನ್ನ ಬಿಜೆಪಿ ನಾಯಕರು ಮಾಡ್ತಿದ್ದಾರೆ. ಹಾಗಿದ್ರೆ ಏನಾದ್ರೂ ಒಂದು ಸಬ್ಸ್ಟೆನ್ಸ್ ಇರಬೇಕಲ್ವಾ ಈ ಒಂದು ಆರೋಪವನ್ನ ಮಾಡಲಿಕ್ಕೆ? ರಾಹುಲ್, ಖಂಡಿತ ನೋಡಿ, ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SITಯ ತನಿಖೆ ವಿಚಾರ ಒಂದು ಭಾಗ ಆದರೆ, ಆ ಧರ್ಮಸ್ಥಳ ದೇಗುಲದ ವಿಚಾರದಲ್ಲಿ ಒಂದಷ್ಟು ಅಪಪ್ರಚಾರಗಳು, ಜೊತೆಗೆ ಸುಳ್ಳು ಪ್ರಚಾರಗಳು ಇರ್ಬೋದು, ಜೊತೆಗೆ ವಿರೋಧಗಳು, ಸಾಕಷ್ಟು ಒಂದು ಟಿಪ್ಪಣಿಗಳನ್ನು ನಾವು ನೋಡಿದ್ವಿ, ಅಂದರೆ ಟೀಕೆಗಳನ್ನು ನೋಡಿದ್ವಿ. ಇಲ್ಲಿ ಧರ್ಮಸ್ಥಳದ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ದೇಗುಲದ ಅಪಪ್ರಚಾರಕ್ಕೆ ಕಾರಣವಾಗ್ತಾ ಇದೆ ಅಂತ ಒಂದಷ್ಟು ಟೀಮ್ಗಳು ಕೂಡ ಈಗಾಗಲೇ ಬಿಜೆಪಿ ನಾಯಕರು ನೇರವಾಗಿ ಆರೋಪವನ್ನು ಮಾಡಿದ್ದಾರೆ. ಅಂದರೆ ಬೇರೆ ಯಾರೂ ಅಲ್ಲ, ಸರ್ಕಾರದ ಪರವಾಗಿ ನಿಂತಿರುವ ಎಡಪಂಥೀಯರ ದೇಗುಲದ ವಿರುದ್ಧವಾಗಿದೆ, ಜೊತೆಗೆ ದೇಗುಲಕ್ಕೆ ಅಪಪ್ರಚಾರವನ್ನ ಉಂಟು ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇವರಿಗೆ ಯಾರು ಸಪೋರ್ಟ್ ಇದೆ? ಇವರಿಗೆ ಹಣ ಎಲ್ಲಿಂದ ಬರುತ್ತೆ? ಹೀಗಾಗಿ ನೇರವಾಗಿ ಫಾರಿನ್ ಫಂಡಿಂದ ಏನಾದರೂ ಕೂಡ ಇವರು ಅಲ್ಲಿ ಬರುವಂತಹ ದುಡ್ಡುಗಳನ್ನು ಗಳಿಸಿ ಇಲ್ಲಿ ಏನಾದರೂ ಕೂಡ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ ಅಂತ ನೇರವಾಗಿ ಒಂದು ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಕೇವಲ ಇದು ಅನುಮಾನ ಅಷ್ಟೇ ಅಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಗೃಹ ಇಲಾಖೆಗೆ ಒಂದು ಪತ್ರವನ್ನು ಬರೆದಿದ್ದಾರೆ ರಾಜ್ಯ ಬಿಜೆಪಿ ನಾಯಕರು. ಜೊತೆಗೆ ಸಂಸದರು ಕೂಡ ಒಂದು ಪತ್ರವನ್ನು ಬರೆದು ಕೇಂದ್ರ ತನಿಖಾ ಸಂಸ್ಥೆಯಿಂದಲೇ ಕೂಡ ಇದು ತನಿಖೆ ಆಗಬೇಕು, ನಿಜವಾಗಲೂ ಕೂಡ ಫಾರಿನ್ ಫಂಡ್ ಏನಾದರೂ ಕೂಡ ಹರಿದು ಬಂದು, ಅಂದರೆ ಜೊತೆಗೆ ಆ ಫಂಡಿಂದ ಏನಾದರೂ ಕೂಡ ಇಲ್ಲಿಯೇ ಜನ ಬಳಸ್ಕೊಂಡು ದೇಗುಲದ ವಿರುದ್ಧ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಒಂದಷ್ಟು ಚರ್ಚೆ ಆಗ್ತಿದೆ. ಹೀಗಾಗಿ ಇಡಿ ಇರ್ಬೋದು, ಜೊತೆಗೆ NIA ಇರ್ಬೋದು, ಅದರಿಂದ ತನಿಖೆ ಆಗಿದೆ ಆದಲ್ಲಿ ಎಲ್ಲ ಸತ್ಯಾಸತ್ಯತೆಗಳು ಹೊರಬರುತ್ತೆ. ಯಾರೆಲ್ಲ ಟೀಕೆಗಳನ್ನ ಮಾಡ್ತಾ ಇದ್ದಾರೆ, ಯಾರೆಲ್ಲ ದೇವರ ವಿರುದ್ಧ ಅಪಪ್ರಚಾರ ಮಾಡ್ತಾ ಇದ್ದಾರೆ, ಅವರ ವಿರುದ್ಧ ಒಂದಷ್ಟು ಕ್ರಮಗಳು ಕೂಡ ಆಗುತ್ತೆ. ಈ ನಿಟ್ಟಿನಲ್ಲಿ ಕೇಂದ್ರ ತನಿಖಾ ಸಂಸ್ಥೆಗೆ ಈಗಾಗಲೇ ರಾಜ್ಯ ಬಿಜೆಪಿ ನಾಯಕರು ಪತ್ರದ ಮುಖೇನ ಒಂದು ಮನವಿ ಮಾಡಿದರೆ, ಜೊತೆಗೆ ಸಾಕಷ್ಟು ನಾಯಕರು ಈಗಾಗಲೇ ಒತ್ತಾಯ ಕೂಡ ಮಾಡಿದ್ದಾರೆ. ಅಂದರೆ ಅಪಪ್ರಚಾರ ಮಾಡುವವರ ಹಿಂದೆ ಯಾರಿದ್ದಾರೆ, ಇವರಿಗೆ ಅಮೌಂಟ್ ಎಲ್ಲಿಂದ ಬರುತ್ತೆ, ಈ ಎಲ್ಲ ಲೆಕ್ಕಾಚಾರವನ್ನ ಆ ತನಿಖೆಯಲ್ಲಿ ಬಹಿರಂಗ ಆಗಬೇಕು ಅಂತ ಈಗಾಗಲೇ ರಾಜ್ಯ ಬಿಜೆಪಿ ನಾಯಕರು ಒತ್ತಾಯನ ಮಾಡಿರುವಂಥದ್ದು. ಜೊತೆಗೆ SIT ತನಿಖೆ ಒಂದು ಭಾಗದಲ್ಲಿ ನೋಡೋದಾದ್ರೆ ಅದರ ಸಂಪೂರ್ಣವಾದ ಒಂದಷ್ಟು ಹಿಡಿತ ರಾಜ್ಯ ನಾಯಕರ ಜೊತೆಗೆ ರಾಜ್ಯ ಗೃಹ ಇಲಾಖೆಯನ್ನು ಕೂಡ ಒಂದಷ್ಟು ಚರ್ಚೆ ಆಗ್ತಿದೆ. ಆದರೆ ಕೇಂದ್ರ ಗೃಹ ಇಲಾಖೆ ಏನು ಮಾಡಬೇಕು? ದೇಗುಲದ ವಿರುದ್ಧ ಅಪಪ್ರಚಾರಕ್ಕೆ ಕಾರಣವಾದ ಅಂಶಗಳೇನು, ಇದಕ್ಕೆ ಯಾರೆಲ್ಲ ಬೆನ್ನೆಲುಬಾಗಿದ್ದಾರೆ, ವಿದೇಶಿ ಫಂಡ್ ಏನಾದರೂ ಕೂಡ ಹರಿದು ಬರ್ತಾ ಇದೆಯಾ, ಈ ತನಿಖೆಯನ್ನು ಮಾಡಬೇಕು ಅಂತ ಈಗಾಗಲೇ ರಾಜ್ಯ ಬಿಜೆಪಿ ನಾಯಕರು ಒತ್ತಡವನ್ನು ಮಾಡ್ತಿರುವಂಥದ್ದು. ರಾಹುಲ್. ರೈಟ್ ಗಣಪತಿ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.